ಶಿಷ್ಯನ ಜೊತೆ ಮಾತಾಡೋ ಅದೃಷ್ಟನೇ ಬೇರೆ. ಜಕ್ಕುಸಿನಲ್ಲಿ ಕೂತಿದೀವಿ ಇವಾಗ, ಡಿಸ್ಕಷನ್ ಇದ್ದಂತೆ ಕಂಟಿನ್ಯೂ ಮಾಡ್ತಿದ್ವಿ. ಯಾಕಂದ್ರೆ ಶೋನಲ್ಲಿ ಕಡಿಮೆ ಆಗೋಯ್ತು ಟೈಮ್ ಅಂತ ಆರ್ಗ್ಯುಮೆಂಟ್ ನಡೆಸ್ತಾನೆ. ಓಕೆ, ನಂದೊಂದು ಪಾಯಿಂಟ್ ರೈಸ್ ಮಾಡ್ಬೋದು. ಯಾಕಂದ್ರೆ ಸಿರಾಜ್ ಸಖತ್ ಸ್ಪೆಲ್ ಮಾಡೋದು, ಹರ್ಷದೀಪ್ ಯೂಸ್ಫುಲ್ ಕಾಂಟ್ರಿಬ್ಯೂಷನ್. ವೆಸ್ಟ್ ಇಂಡೀಸ್ ಹೋಗ್ತಾರೆ ಅನ್ನೋದು ಅಸಂಪ್ಷನ್ ಇಟ್ಕೊಂಡ್ರೆ ಹೌದು ಆಗ್ತಾರೆ ಕ್ವಾಲಿಫೈ ಇಂಡಿಯಾ ಅಂತಂದಾಗ ಶೋರ್ ಆಗಿ. ವೆಸ್ಟ್ ಇಂಡೀಸ್ ಹೋದಾಗ ಏನ್ ಮಾಡ್ತಾನೆ, ಇಬ್ರು ಫಾಸ್ಟ್ ಬೌಲರ್ಸ್ ಅಲ್ಲಿ ಒಬ್ಬ ಫಾಸ್ಟ್ ಬೌಲರ್ ಕೂತ್ಕೋಬೇಕು. ಕುಲ್ದೀಪ್ ನ ತಂದೆ ತರ್ತಾರೆ, ಶಾರ್ಟ್ ತರ್ತಾರ ಇಲ್ವಾ ಸಸ್ಯ ತರ್ತಾರೆ, ನನ್ನ ಪ್ರಕಾರ ತರ್ತಾರೆ. ಅದು ಏನು ಅದು ಟ್ರೆಂಡ್ ಇದೆ ಅಂತಂದ್ರೆ ಪ್ರಾಬ್ಲಿ ನಾವು ಮಾತಾಡ್ತಾ ಇದ್ದಾಗ ನೀವು ಇಬ್ಬರನ್ನು ಬಲಿ ಬಿಡೋದು ಗ್ಯಾರಂಟಿ. ಹರ್ಷದೀಪ್ ನ ಇಟ್ಕೋತಾರೆ, ಸಿರಾಜ್ಗೆ ಕಷ್ಟ ಆಗ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಸಿರಾಜ್ ಮಿಡ್ ಓವರ್ಸ್ ಅಲ್ಲಿ ಮಾತ್ರ ಮಾಡ್ತಾರೆ. ಹರ್ಷದೀಪ್ ನಿಮ್ಗೆ ಅಟ್ಲೀಸ್ಟ್ ಡೆತ್ ಅಲ್ಲಿ ಬೌಲಿಂಗ್ ಮಾಡಿ ಆಫ್ಟರ್ಸ್ ಬೌಲಿಂಗ್ ಮಾಡೋ ಎಬಿಲಿಟಿ ಅಂಡ್ ಅಪ್ ಫ್ರಂಟ್ ಒಬ್ಬ ಲೆಫ್ಟ್ ಹ್ಯಾಂಡರ್ ಬೇಕೇ ಬೇಕು ನಿಮಗೆ ಮೂವ್ಮೆಂಟ್ ಮಾಡೋದಕ್ಕೆ. ರೈಟ್ ಹ್ಯಾಂಡರ್ಸ್ ಇರುವಂತ ಬೇರೆ ಟೀಮ್ಸ್ ಅಲ್ಲಿ ವಿರುದ್ಧ ಅಂತಂದ್ರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಪ್ಲೇಸರ್ ಯಾವುದೇ ಒಬ್ಬ ರೈಟ್ ಹ್ಯಾಂಡ್ ಪ್ಲೇಸರ್ ವಿರುದ್ಧ ನೋಡ್ಕೊಂಡ್ರೆ ಅಡ್ವಾಂಟೇಜ್ ಇದೆ. ಅಂದ್ರೆ ಚಾಯ್ಸ್ ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಗೆ ಹೋಗ್ತಾರೆ. ಸೊ ಪ್ರಾಬಬ್ಲಿ ಮೊಹಮ್ಮದ್ ಸಿರಾಜ್ಗೆ ಕಷ್ಟ ಆಗ್ಬೋದು. ಸೊ ಡ್ಯೂ ರೆಸ್ಪೆಕ್ಟ್ ಸಿರಾಜ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಡೆತ್ ಅಲ್ಲಿ ಬೌಲಿಂಗ್ ಮಾಡೋ ಅಡ್ವಾಂಟೇಜ್ ಇರೋದು ಹರ್ಷದೀಪ್ಗೆ ಅಡ್ವಾಂಟೇಜ್ ಅಥವಾ ಲೆಫ್ಟ್ ಆರ್ಮ್ ಅಂತಾರ ಅಡ್ವಾಂಟೇಜ್. ಎರಡು ಪವರ್ ಪ್ಲೇ ಫಸ್ಟ್ ಸ್ಪೇಸ್ 6 ಓವರ್ಸ್ ಅಲ್ಲೂ ಕೂಡ ಅಡ್ವಾಂಟೇಜ್ ಲೆಫ್ಟ್ ಹ್ಯಾಂಡ್ ಇರೋದು. ಒಳಗೆ ಹೋಗುವಂತ ರೈಟ್ ಹ್ಯಾಂಡರ್ಸ್ ಮೋಸ್ಟ್ ಆಫ್ ದ ಟೀಮ್ಸ್ ಅಲ್ಲಿ ನಿಮಗೆ ಇಂಗ್ಲೆಂಡ್ ಟೀಮ್ ಅಲ್ಲಿ ರೈಟ್ ಹ್ಯಾಂಡರ್ಸ್ ಇರೋದು. ಎಕ್ಸೆಪ್ಟ್ ಆಸ್ಟ್ರೇಲಿಯಾ ಪ್ರಾಬ್ಲಿ ಅವರು ಕ್ವಾಲಿಫೈ ಆದ್ರೆ ನಮ್ಮ ಗ್ರೂಪ್ ಅಲ್ಲಿ ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಇರ್ತಾರೆ ಟಮೋಟರ್. ಬಟ್ ಆದ್ರೂ ಕೂಡ ಒಬ್ಬ ಲೆಫ್ಟ್ ಹ್ಯಾಂಡ್ ಬೌಲರ್ ಟೇಕಿಂಗ್ ದ ಬಾಲ್ ಅವೇ ಫ್ರಮ್ ದ ಲೆಫ್ಟ್ ಹ್ಯಾಂಡರ್ ಅಂಡ್ ಗೆಟಿಂಗ್ ಇಟ್ ಇನ್ ಟು ದ ರೈಟ್ ಹ್ಯಾಂಡರ್ ಅಂದಾಗ ಲೆಫ್ಟ್ ಹ್ಯಾಂಡರ್ ಪ್ರಿಫರ್ ಮಾಡ್ತಾರೆ. ಪ್ರಾಬಬ್ಲಿ ಅನ್ಲಕ್ಕಿ ಅಂತ ಹೇಳ್ಬೋದು ಸಿರಾಜ್ ಇಲ್ಲಿ. ಅಲ್ಲ, ಬಟ್ ನೀಡತಾವ ನಮ್ಗಿದೆ ಸಿರಾಜ್ ಅಗೇನ್ಸ್ಟ್ ಏನಿಲ್ಲ. ಬಟ್ ಕುಲ್ದೀಪ್ ಬಂದೇ ಬರ್ತಾರ ಅಥವಾ ಇವ್ರಿಬ್ಬರನ್ನೇ ಆಡಿಸ್ತಾರೆ ವೆಸ್ಟ್ ಇಂಡೀಸ್. ಯಾಕಂದ್ರೆ ಆ ಪಿಚ್ ತಿರುಗ್ತದೆ, ಕುಲ್ದೀಪ್ ಇದ್ರೆ ಎಕ್ಸ್ಟ್ರಾಕ್ಟ್ ಆಗಲ್ಲ. ಯೋಚನೆ ಮಾಡ್ಬೇಕು. ಇನ್ಫ್ಯಾಕ್ಟ್ ಕೆಲವೊಂದ್ಸತಿ ಏನಾಗುತ್ತೆ ಅನ್ಪ್ರೆಡಿಕ್ಟ್ ವೀಕರ್ ಟೀಮ್ಸ್ ಮೇಲೆ ನೀವು ರಾಂಗ್ ಟೀಮ್ ಕಾಂಬಿನೇಷನ್ ಆಡಿದ್ರು ಗೆಲ್ಬಿಡ್ತೀರಾ. ಸೊ ಅವಾಗ ನಿಮಗೆ ಇಟ್ ಇಸ್ ನಾಟ್ ಅ ಪ್ರಾಪರ್ ಇಂಡಿಕೇಶನ್ ಇದು ನಾವು ಕರೆಕ್ಟ್ ಟೀಮ್ ಕಾಂಬಿನೇಷನ್ ಅಂತ. ಒಳ್ಳೊಳ್ಳೆ ಟೀಮ್ಸ್ ಮೇಲೆ ಆದಾಗ ಅದು ಎಕ್ಸ್ಪೋಸ್ ಆಗುತ್ತೆ. ನೆಕ್ಸ್ಟ್ ಗ್ರೂಪ್ ಅಲ್ಲೆಲ್ಲ ಒಳ್ಳೆ ಟೀಮ್ ಸೊ ಅದಕ್ಕೇನೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಯುಎಸ್ ಮೇಲೆ ಸಖತ್ ಕಾಂಬಿನೇಷನ್ ಏನು ಆರಾಮಾಗಿ ಗೆದ್ಬಿಡ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಟೈಗರ್ಸ್ ಮೇಲೆ ಕಂಫರ್ಟಬಲ್ ಆಗಿದ್ದೀವಿ, ಅವಾಗ ಗೊತ್ತಾಗೋದಿಲ್ಲ ಅಂತ ಹೇಳ್ತೀನಿ. ಅಂದ್ರೆ ಇಟ್ ಇಸ್ ನಾಟ್ ದ ರೈಟ್ ಇಂಡಿಕೇಟರ್ ಅಂತ. ಒಳ್ಳೆ ಟೀಮ್ಸ್ ಮೇಲೆ ಕಷ್ಟ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಮೇಲೆ ಕೂಡ ಐ ಥಿಂಕ್ ಎಸ್ ನೋ ಡೌಟ್ ಬುಮ್ರಾ ಇರೋ ಕಾರಣ ಒಂದು ಡೆಪ್ತ್ ಕಾಣ್ತಾ ಇದೆ. ಬಟ್ ಹರ್ಷದೀಪ್ ಅಲ್ಲಿ ಕೊನೆಯವರು ಅವರೇ ಬೇಕಾಗಿದ್ರೆ ಎಕ್ಸಾಕ್ಟ್ಲಿ ಡೆತ್ ಅಲ್ಲಿ ಬೌಲಿಂಗ್ ಮಾಡಕ್ ಹರ್ಷದೀಪ್ ಬೇಕು ಅಂತಂದ್ರು. ಕುಲ್ದೀಪ್ ಬುಮ್ರಾ ಎಕ್ಸ್ಟ್ರಾಕ್ಟರ್ಸ್ ಯಾವ್ದಕ್ಕೆ ಇಷ್ಟ. ಹೌದು ಅದಕ್ಕೆ ಪ್ರಾಬಬ್ಲಿ ಸಿರಾಜ್ ಆಡಿಸಲೇಬೇಕು ಕುಲ್ದೀಪ್ ಅಂತಂದ್ರೆ ಸಿರಾಜ್ ಕೂರಿಸಿದ್ರು. ಸೊ ತಲೆನೋವಿಗೂ ರೋಹಿತ್ಗೆ ಮತ್ತೆ ರಾಹುಲ್ಗೆ ಇದೊಂದೇ ವಿಷಯದಲ್ಲಿ ಅಕ್ಷರ ಆಡಲೇಬೇಕು, ಜಡೇಜಾ ಆಡಲೇಬೇಕು. ಬಿಕಾಸ್ ಅವ್ರು ಬ್ಯಾಟಿಂಗ್ ಆಡ್ತಾರೆ ಅಂತ. ಎಕ್ಸಾಕ್ಟ್ಲಿ. ಅಂಡ್ ಅವರಿಬ್ಬರದು ವಿಸಿಬಿಲಿಟಿ ನೋಡೋದ್ರೂ ಚೆನ್ನಾಗಿದೆ. ಇಲ್ಲ ನಿಮಗೆ ಕುಲ್ದೀಪ್ ಬೇಕು, ಇನ್ನೊಬ್ಬ ಪೇಸರ್ ಇರಬೇಕು, ಸಿರಾಜ್ ಇರಬೇಕು ಅಂತಂದ್ರೆ ಅಕ್ಷರ ಕೂರಿಸಿದ್ರೆ ಆಗಲ್ಲ. ಅಕ್ಷರ 7 ಜನ ಬ್ಯಾಟ್ಸ್ಮನ್ ಜೊತೆ ಹೋಗ್ಬೇಕು. ಇಲ್ಲ, ನನ್ನ ಆರ್ಗ್ಯುಮೆಂಟ್ ಎಷ್ಟು ಅಕ್ಷರ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಆಡ್ತಾರೆ. ಡೆಪ್ತ್ ಬೇಕೇ ಬೇಕು ಲೋ ಸ್ಕೋರಿಂಗ್ ಗೇಮಲ್ಲಿ. ಪ್ರಾಬಬ್ಲಿ ಅದೇ ನಿಮ್ಗೆ ಅಗೇನ್ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಆ ಒಂದು ಸೆಲೆಕ್ಷನ್ ಮಾಡೋದಕ್ಕೆ. ನೆಕ್ಸ್ಟ್ ಬಹಳ ತಲೆನೋವಿದೆ ಅಲ್ವಾ ಸಿರಾಜ್ಗೆ ಮತ್ತೆ ಹರ್ಷದೀಪ್ ಬಗ್ಗೆ ಬಂದೇ ಬರುತ್ತೆ ಯಾರೋ ಒಬ್ಬರು.